ಯಶಸ್ವಿ ಬಳಿಯವ್ರಿಗೆ ಹೋಗಿ, ಸರ್, ಕೆಳಗನಕಟ್ಟೆ ಗಿರಿಯಮ್ಮನ ಕಾವ್ಯ ಇದಲ್ಲ, ಚಿತ್ರಪಟ ರಾಮಾಯಣ, ಅದನ್ನು ನಾಟಕ ಮಾಡಬೇಕು ಅಂತ ತುಂಬ ಆಸೆ ಆಗಿದೆ. ಅದನ್ನು ನಾಟಕ ಮಾಡಿಕೊಡಿ ಸರ್ ದಯವಿಟ್ಟು. ಅದನ್ನು ಭೂತಿಯರ ಫಾರ್ಮದಲ್ಲಿ ಆಡಬೇಕು ಅಂತ ಆಸೆ ಆಗಿದೆ. ಭೂತಿಯರ ಒಮ್ಮೆ ಆ ಫಾರ್ಮ್ ನೋಡೋಕ್ಕೆ ಸಾಧ್ಯನಾ? ಖಂಡಿತ ಸರ್. ಮುಂದಿನ ವಾರ ನಮ್ಮ ತಂಡಕ್ಕೆ ಹಾಡು, ನೃತ್ಯ, ಕಾಸ್ಟ್ಯೂಮು, ಒಡವೆ ಎಲ್ಲವನ್ನೂ ಮಾಡೋದಕ್ಕೆ ನಮಗೆ ಟ್ರೈನ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಅವಾಗ ತಾವು ಬಂದರೆ ಅವ್ರನ್ನೂ ನೋಡ್ಬೋದು. ಖಂಡಿತ ಬರ್ತೀವಿ. ಹಾಗೇನೆ ಬಂದರು, ಅವರ ಆಟ ನೋಡಿದ್ರು, ನಮ್ಮ ಇಂಪ್ರವೈಸೇಷನ್ ನೋಡಿದ್ರು, ಹೊರಟರು. ನಾಟಕ ಸಿದ್ಧ ಆದ್ಮೇಲೆ ಫೋನ್ ಮಾಡ್ತೀವಿ, ಸರ್ ಪ್ಲೇ ಸಿದ್ಧ ಆಯಿತು. ಫೋನ್ ಮಾಡಿದ್ರು, ಅದರಲ್ಲೂ ಒಂದು ಮರ್ತೆ, ಸರ್ ನನಗೆ ಮಾತುಗಳು ಕಡಿಮೆ ಆದರೂ ಚಿಂತಿಲ್ಲ, ಸಂಭಾಷಣೆ ಕಡಿಮೆ ಆದರೂ ಚಿಂತಿಲ್ಲ, ಹಾಡುಗಳು ಇರಬೇಕು, ಚಿಕ್ಕದಾದರೂ ಚಿಂತಿಲ್ಲ, ಹಾಡುಗಳು ಇರಬೇಕು. ಸರಿ, ನಾಟಕ ಸಿದ್ಧ ಆಯಿತು. ಅಂಜನಾಪುರಿಯವರು ರಾಗ ಸಂಯೋಜನೆ ಮಾಡಕ್ಕೆ ಕೂತ್ಕೊಂಡ್ರು. ಅವ್ರ ಜೊತೆಯಲ್ಲಿ ಅವರು ಕೂತು ಸುಮಾರು 3-4 ದಿವಸ ಅವ್ರ ಜೊತೆಯಲ್ಲಿ ಕೂತು ಸಾಹಿತ್ಯಕ್ಕೆ ಬೇಕಾದಂಥ, ತಾಳಕ್ಕೆ ಬೇಕಾದಂಥ ಸಾಹಿತ್ಯಗಳನ್ನು, ಸಂಯೋಜನೆಗೆ ಬೇಕಾದಂಥ ಸಾಹಿತ್ಯ, ತಾಳ ಎಲ್ಲವನ್ನೂ ಅವ್ರ ಜೊತೆಲಿ ಕೂತು ಹಿಂಗೆ ಮಾಡಿ, ಈ ಅಕ್ಷರ ನೋಡಿ ಸಾಕಾಗುತ್ತಾ ಅಂತ ಹೇಳಿ ಅವ್ರ ಜೊತೆಲಿ ಕೂತು ರಾಗ ಸಂಯೋಜನೆ ಆಯಿತು. ನಾಟಕ ಸಿದ್ಧ ಆಯಿತು. ಯಶಸ್ವಿಯವರು ಒಂಥರ ಅಕ್ಷಯ ಪಾತ್ರ. ಯಾರೆಲ್ಲ ಏನು ಕೇಳಿದ್ರು ಸಂಕೋಚ ಇಲ್ಲದೆ ಅವರಿಗೆ ಬಗೆ ಬಗೆಯ ಭೋಜನ, ಭಕ್ಷ್ಯ, ಭೂರಿ ಭೋಜನ ಎಲ್ಲವನ್ನೂ ಕೊಟ್ಟು ಅವರನ್ನು ತಬ್ಬಿ ಹೋಗ್ಬಿಟ್ಟು ಬನ್ನಿ ಅಂತ ಕಳಿಸ್ತಾ ಇದ್ರು. ನಿಮ್ಮ ಮುಂದೆ ಎಷ್ಟು ವಿಷಯ ಇರ್ತೀವಿ, ಎಷ್ಟು ಸೊಗಸಾಗಿರುತ್ತೆ ನೋಡಿ. ಕೊರವಂಜಿ ಸೀತೆಗೆ ಹೇಳ್ತಾರೆ, ನಿನಗಾಗಿ ಅವ ಹೆಂಡತಿನ ಕಳ್ಕೊಂಡ, ಮಕ್ಕಳನ್ನ ಕಳ್ಕೊಂಡ, ತಮ್ಮಂದ್ರನ್ನ ಕಳ್ಕೊಂಡ, ರಾಜ್ಯ ಕಳ್ಕೊಂಡ, ರಾಜ್ಯಕೋಶ ಕಳ್ಕೊಂಡ, ಕೊನೆಗೆ ಮಾನ ಕಳ್ಕೊಂಡ, ಮರ್ಯಾದೆ ಕಳ್ಕೊಂಡ, ಕೊನೆಗೆ ಜೀವನೇ ಕಳ್ಕೊಂಡ. ನೀರು ಸಿಕ್ಕಿದ್ದಿದ್ರೆ ಇಷ್ಟೆಲ್ಲ ಕಳ್ಕೊಂಡಿದ್ರು ನಡೀತಾ ಇತ್ತು. ಇದ್ದದ್ದು ಸಿಗಲಿಲ್ಲ, ಇದ್ದದ್ದು ಉಳಿಲಿಲ್ಲ. ಇಲ್ಲದ್ದು ಸಿಗಲಿಲ್ಲ, ಇದ್ದದ್ದು ಉಳಿಲಿಲ್ಲ. ಸೀತೆ ಸಿಕ್ಕಲಿಲ್ಲ, ಮಂಡೋದರಿಗೆ ದಕ್ಕಲಿಲ್ಲ. ಪಾಪ ಅನ್ನಿಸ್ತದೆ ಅವನ ಬಗ್ಗೆ ನೆನೆದರೆ. ಸೀತೆ ಪಾಪಿಯಮ್ಮ ಅಂಥವ್ರಿಗೆ ಪಾಪ ಅನ್ನಬಾರ್ದು. ಯಾಕೆ? ಏನು ಪಾಪ ಮಾಡಿದ್ದಾವ? ಕಾಡದ್ನ, ಬಲವಂತ ಮಾಡಿ ಕೂಡದ್ನ, ಆ ಅಶೋಕವನದಲ್ಲಿ ಒಬ್ಬಂಟೆ ಹೆಂಗಸಿದ್ದೆ. ನೀನೇ ಅನ್ನೋ ಗಂಡಸಿರ್ಲಿಲ್ಲ, ಒಂದು ನರಪಿಳ್ಳೆ ಇರಲಿಲ್ಲ. ಎಂಥ ಬಲಶಾಲಿ ಅವ. ಬಂದ ಮ್ಯಾಲ ಬಿದ್ದಿದ್ದಿದ್ರೆ ಏನು ಮಾಡೋ ಹಾಗಿದ್ದೆ ನೀನು ಸೀತಾ? ಹೇಳು, ಏನು ಮಾಡೋ ಹಾಗಿದ್ದೆ? ಅವ ಹಾಗೆ ಮಾಡಲಿಲ್ಲ. ನಿನ್ನ ಮೇಲಿನ ಆಸೆಗೆ ಕೂಡಬಹುದಾಗಿತ್ತು, ರಾಮನ ಮೇಲಿನ ದ್ವೇಷಕ್ಕೆ ಕೂಡಬಹುದಾಗಿತ್ತು. ಆದರೆ ಅವ ಹಾಗೆ ಮಾಡಲಿಲ್ಲ. ಯಾಕೆ ಹೇಳು? ಯಾಕೆಂದ್ರೆ ಅವ ನಿಜವಾದ ಗಂಡಸಿದ್ದ. ನಿಜವಾದ ಗಂಡಸು. ಹೆಣ್ಣು ಅಂದ್ರೆ ಕಾಮದ ಗೊಂಬೆ ಅಲ್ಲ ಅಂತ ತಿಳಿದವರು. ಹೆಣ್ಣು ಅಂದ್ರೆ ಮಾರಾಟಕ್ಕಿಟ್ಟ ವಸ್ತು ಅಲ್ಲ. ದೀಪ ದೂರನಿತ್ತು, ದೀಪ ದೂರನಿತ್ತು, ದೀಪ ದೂರನಿತ್ತು, ಅಂಗಾಳದಾಗ ಬೆಳಕು ಮಾತ್ರ ಬಿತ್ತು, ಅಂಗಳದಾಗ ಬೆಳಕು ಮಾತ್ರ ಬಿತ್ತು, ದೀಪ ದೂರನಿತ್ತು, ದೀಪ ದೂರನಿತ್ತು. ಬಿತ್ತು ಬೆಳಕನಾಗ ಏನು ಕಂಡೆ ನೀನು? ಅದನ್ನಾದ್ರಷ್ಟು ಹೇಳು ಸೀತಾ. ಗಿಂಡ್ಯಾಗಿನ ಹಾಲು ಹಿಂಗ ಹಿಡಿದ್ರೆ ಚೆಲ್ಲುತ್ತಾವು, ಹಂಗ ಬಿಟ್ರು ಹಂಗ ಬಿಟ್ರು ಹಂಗ ಬಿಟ್ರು
ಮಳ್ಳುತ್ತಾವು. ಗಿಣ್ಯಾಗಿನ ಹಾಲು ಹಿಂಗ ಹಿಡಿದ್ರೆ ಚಲುತ್ತಾವು, ಹಂಗ ಬಿಟ್ರ ಮಳ್ಳುತ್ತಾವು. ವಾಹ್ ಸೀತಾ, ವಾಹ್, ನಿನ್ನಂಥ ಚೆಲುವಿ ಎದುರಾಯ್ತರು ಗೆರೆ ದಾಟ್ಲಿಲ್ಲ ಅಂತಂದ್ರ ಎಂಥ ಚೆಲುವ ಇದ್ದಾನವ್ವ. ಇದು ಚಿತ್ರಪಟ ನಾಟಕ.